ಬನ್ನಿ ಸ್ನೇಹಿತರೆ, ಇವತ್ತು ನಾನು ಸರ್ಕಾರಿ ಪ್ರೌಢಶಾಲೆ ಮರಿಕುಂಟೆ ಜಗಳೂರು ತಾಲೂಕಿಲ್ಲಿ ಬಂದಿದ್ದೀನಿ. ಇಲ್ಲಿ ಇವರು ಒಂದು ಆಕ್ಟಿವಿಟಿ ಮಾಡಿದ್ದಾರೆ. ದಿಸ್ ಇಸ್ ಇನೋವೇಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅಂತ. ಇದು ಸೆಕೆಂಡ್ ವೀಕ್ ಬೆಸ್ಟ್ ಪರ್ಫಾರ್ಮರ್ ಅಂತ ಮಾಡಿದ್ದಾರೆ. ಇಲ್ಲಿ ಇಂಗ್ಲೀಷ್ ಮಾಸ್ಟ್ರು ಇದನ್ನು ಮಾಡಿದ್ದಾರೆ. ಸರ್ ಹೇಳಿ, ಇದನ್ನು ಪರಿಚಯ ಮಾಡ್ಕೊಳ್ಳಿ. ಏನು ಸರ್ ಇದು ಬೆಸ್ಟ್ ಪರ್ಫಾರ್ಮರ್ ಕಾನ್ಸೆಪ್ಟ್? ಏನು ಸರ್ ಇದು ಹೇಳಿ. ಎವ್ರಿ ವೀಕ್ ನಾವು ಒಂದು ಟಾಸ್ಕ್ ಕೊಡ್ತೀವಿ ಸರ್. ನಿಮ್ಮ ಹೆಸರು ಹೇಳಿ, ನಿಮ್ಮ ಪರಿಚಯ ಮಾಡಿ. ಕರುಣಾಕರ್ ಅಂತ, ಇಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. SSLC ಮಕ್ಕಳಿಗೆ ಇಂಗ್ಲೀಷಲ್ಲಿ ಒಳ್ಳೆ ಸ್ಕೋರ್ ತೆಗೆಯೋದಕ್ಕೋಸ್ಕರ ನಾನು ಈಗ ಒಂದೇ ಸಾರಿ ಇಡೀ ಸಿಲೆಬಸ್ನ ಅವ್ರಿಗೆ ಕಲಿಯೋಕೆ ಕಷ್ಟ ಆಗೋದ್ರಿಂದ ವಾರಕ್ಕೊಂದೇ ಸಣ್ಣ ಟಾಸ್ಕ್ ಅನ್ನು ಕೊಟ್ಟು ಅವ್ರಿಗೆ ಸಣ್ಣದಾಗಿ ಅಚೀವ್ ಮಾಡೋದಕ್ಕೆ, ಆ ಅಚೀವರ್ಸ್ನ ಗುರುಸೋದಕ್ಕೋಸ್ಕರ ಈ ಆಕ್ಟಿವಿಟಿ ಮಾಡ್ತೀವಿ ಸರ್. ಓಕೆ. ಎವ್ರಿ ವೀಕ್ ನಾವು ಅವ್ರಿಗೆ ಒಂದು ಸಣ್ಣ ಟಾಸ್ಕ್ ಕೊಡ್ತೀವಿ. ಸ್ವಯಂ ಕಲಿಯೋದಿದೆ ಅಂದ್ರೆ ಅದ್ರಲ್ಲಿ ಒಂದು ಸ್ಟ್ಯಾಂಜಾ ಕಲಿಯೋಕೆ, ಓಕೆ, ಅಥವಾ ಒಂದು ಸಮ್ಮರಿ ಕಲಿಯೋದಿದೆ ಅಂದ್ರೆ ಅದ್ರಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಕಲಿಯೋದಕ್ಕೆ, ಈ ತರ ಟಾಸ್ಕ್ ಕೊಟ್ಟು ಮಕ್ಕಳಿಗೆ ಎವ್ರಿ ಮಂಡೇ ಅದನ್ನ ಟೆಸ್ಟ್ ಪರ್ಫಾರ್ಮ್ ಮಾಡಕ್ ಕೊಡ್ತೀನಿ ಸರ್. ಓಕೆ. ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಮಕ್ಕಳು ಪರ್ಫಾರ್ಮೆನ್ಸ್ ವೈಸು ಯಾರು A ಗ್ರೇಡ್ ತೆಗಿತಾರೋ ಆ ಮಕ್ಕಳಿಗೆ ನಾನು ನೋಟಿಸ್ ಬೋರ್ಡ್ ಅಲ್ಲಿ ಅವ್ರ ಫೋಟೋನ ಡಿಸ್ಪ್ಲೇ ಮಾಡ್ತೀನಿ. ಇದರಿಂದ ಅವರು ಇನ್ಸ್ಪೈರ್ ಆಗ್ತಾರೆ. ಮೊದಲು ಜೂನ್ ತಿಂಗಳಲ್ಲಿ ಕೇವಲ 3 ಮಕ್ಕಳು 4 ಮಕ್ಕಳು ಈ ಬೋರ್ಡ್ ಅಲ್ಲಿ ಕಾಣಿಸ್ಕೊಳ್ತಿದ್ರು. ಈಗ ಜುಲೈ ಎಂಡ್ ಅಷ್ಟೊತ್ತಿಗೆ 11 ಮಕ್ಕಳು ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ. ಈಗ ನಮ್ಮಲ್ಲಿ ಇದರಲ್ಲಿ ಯಾರು ಪರ್ಫಾರ್ಮರ್ ಆಗಿರೋರು ಯಾರ್ದಾರು ಇಲ್ಲಿ ಇದಾರ? ಇಲ್ಲಿ ಸ್ಟೂಡೆಂಟ್ಸ್ ಯಾರು ಇದಾರ? ಪೂರ್ತಿ ಯಾರು? ಹೇಳಮ್ಮ ಸ್ಫೂರ್ತಿ, ನೀವೇನು ಪರ್ಫಾರ್ಮ್ ಮಾಡಿದಿರಿ? ಸಮ್ಮರಿ ಬರ್ತೀವಿ, ಪೊಯಂ ಬರ್ತೀವಿ. ಓಕೆ. ಇಂಗ್ಲಿಷ್ ಎಲ್ಲದೂ A ಗ್ರೇಡ್ ಬಂದಿದೆ. ಯಾವ್ದಾರು ಒಂದು ನೆನಪಿದೆಯಾ ಪೊಯಮ್ ಏನಾರು ಇಂಗ್ಲಿಷ್ದು? ಹೇಳಮ್ಮ ನೋಡೋಣ. The quality of mercy is not strained, it droppeth as the gentle rain from heaven upon the place beneath it blessed in my jest. ಓಕೆ. ಏನ್ ಹಂಗಂದ್ರೆ ಏನ್ ಕಾನ್ಸೆಪ್ಟ್ ಅದು? ಪದ್ಯ ಯಾವ್ದ್ರ ಬಗ್ಗೆ ಇದೆ? ಓಕೆ. ಹೇಳಪ್ಪ. ಹೇಳಪ್ಪ, ನೀನು ಬೆಸ್ಟ್ ಪರ್ಫಾರ್ಮರಾ? ಏನ್ ನಿನ್ನ ಹೆಸರು? ಹನುಮಂತ. ಹೇಳಪ್ಪ, ಏನ್ ಪರ್ಫಾರ್ಮ್ ಮಾಡಿದ್ಯಾ ನೀನು? ನಿನ್ ಬೋರ್ಡ್ಗೆ ಹಾಕಿದಾರಲ್ಲ ಅಲ್ಲಿ. ನಾನು ಪೊಯಮ್ ಮತ್ತು ಸಮ್ಮರಿ ಎಸ್ಸೆ ರೈಟಿಂಗ್ ಎಲ್ಲದ್ರಾಗ A+ A ಗ್ರೇಡ್ 2 ಬಂದ. ಹೌದಾ? ಹೇಳು ನೋಡೋಣ. ಪೊಯಮ್ ಏನು? The quality of mercy is not strained, it droppeth as the gentle rain from heaven upon the place beneath it is twice blessed. ಓಕೆ. ಏನ್ ಕಾನ್ಸೆಪ್ಟ್ ಏನಾದ್ರು? ಯಾವ ಕಾನ್ಸೆಪ್ಟ್ ಪದ್ಯ ಅದು? ಅದು ಕ್ವಾಲಿಟೀಸ್ ಕಾನ್ಸೆಪ್ಟ್ ಸರ್. ಏನ್ ಅರ್ಥ ಮಾಡ್ಕೊಂಡಿದ್ಯಾ ಪದ್ಯದ ಬಗ್ಗೆ ನೀನು? ನಿನ್ಗೇನ್ ಗೊತ್ತಿದೆ ಅದನ್ನೇ ಹೇಳ. ಅದರಲ್ಲಿ ನಮ್ಮ ಕ್ವಾಲಿಟೀಸ್ ಏನೇನ್ ಇರ್ಬೇಕಂತ ಕ್ವಾಲಿಟೀಸು? ಮರ್ಸಿಯ ಕ್ವಾಲಿಟಿ ಬಗ್ಗೆ ಏನೇನು ಹೇಳಿದೆ? ಓಕೆ. ನಿಮ್ಗೆ ಯಾರ್ಯಾರು ಗೊತ್ತಿದ್ಯಾ ಏನೇನ್ ಇರ್ಬೇಕು ಅಂತ? ಮರ್ಸಿ ಅನ್ನೋ ಕ್ವಾಲಿಟಿ ಬಗ್ಗೆ ಏನ್ ಹೇಳಿದ್ರು ಸರ್ ಅಂತ ಎನಿಬಡಿ? ಓಕೆ. ಇದು ಸರ್ ಚೆನ್ನಾಗಿದೆ ಇದು ಐಡಿಯಾ. ದಿಸ್ ಇಸ್ ವೆರಿ ಗುಡ್ ಐಡಿಯಾ. ಅಂಡ್ ದೆನ್ ಇನ್ನು ನಮ್ಮ ಇಲ್ಲಿ ಡ್ರಾಯಿಂಗ್ ಟೀಚರ್ ಏನೋ ಮಾಡಿಸಿದ್ದಾರೆ, ನೋಡೋಣ ಬನ್ನಿ. ಇದು ಏನಪ್ಪ ಇದು ಕಾನ್ಸೆಪ್ಟ್ ಏನ್ರಿ ಇದು? ನಾಡಪ್ರಭು ಕೆಂಪೇಗೌಡ. ಯಾರು ಬರ್ದಿರೋದು ಇದೆಲ್ಲ? ಓಕೆ. ಇದು ಏನ್ ಮೇಡಮ್ ಕಾನ್ಸೆಪ್ಟ್? ಕೆಂಪೇಗೌಡರದು ಜನ್ಮ ದಿನಾಚರಣೆ ಇತ್ತಲ್ಲ, ಅದ್ರ ಪ್ರಯುಕ್ತ ಮಕ್ಕಳಲ್ಲಿ ಅಂದ್ರೆ ಕೆಂಪೇಗೌಡರದ್ದು ಒಂದೇ ಮಾಡ್ತೀರಾ? ಎಲ್ಲ ಅದು ದಿನಾಚರಣೆ ಬಂದಾಗ ಎಲ್ಲ ಮಕ್ಕಳಿಗೂ ಡ್ರಾಯಿಂಗ್ ಬಿಡ್ಸಕ್ ಕೊಡ್ತೀರಾ? ಇಂಡಿಪೆಂಡೆನ್ಸ್ ಡೇ ಬಂದ್ರೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅದ್ರ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಮಕ್ಕಳು ಡ್ರಾಯಿಂಗ್ ಮಾಡಿದ್ರೆ ಡಿಸ್ಪ್ಲೇ ಮಾಡ್ತೀವಿ. ಅದರಲ್ಲಿ ಅದಕ್ಕೆ ಸಂಬಂಧಿಸಿದಂಗೆ ಕಾಂಪಿಟೇಷನ್ಸ್ ಮಾಡಿಸ್ತೀರಾ? ಇಂಡಿಯಾ ಮ್ಯಾಪ್ ಹಾಕೋದು ಸ್ವಲ್ಪ ಮಕ್ಕಳಿಗೆ ನೀವು ಸ್ವಲ್ಪ ಚೆನ್ನಾಗಿ ಅದನ್ನ ಇಂಡಿಯಾ ಮ್ಯಾಪು ಮತ್ತೆ ಬಯಾಲಜಿ ಮ್ಯಾಪ್ಗಳು ಏನಿದೆ ಅಲ್ಲ ಮೇಡಮ್, ಅದನ್ನ ಸ್ವಲ್ಪ ಡ್ರಾಯಿಂಗ್ಸ್ ಏನಿದಾವೆ ಅವ್ರಿಗೆ ಬೇಸಿಕ್ಸ್ ಅನ್ನ ಸ್ವಲ್ಪ ಈ ಮೂಲಕ ತಾವು ಪ್ರಾಕ್ಟೀಸ್ ಮಾಡಿಸಿದ್ರೆ ಇಟ್ ವಿಲ್ ಎನ್ಹ್ಯಾನ್ಸ್ ಮೋರ್. ಥ್ಯಾಂಕ್ ಯು. ಹೆಡ್ ಮಾಸ್ಟರ್ ಇದ್ದಾರಾ ಇಲ್ಲಿ? ಸರ್ ಬನ್ನಿ. ಈ ನಿಮ್ಮ ಶಾಲೆನಲ್ಲಿ ಬನ್ನಿ, ನಿಮ್ಮ ಸ್ಕೂಲ್ನಲ್ಲಿ ಇನ್ನೂ ಏನೇನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಸರ್, ಸ್ವಲ್ಪ ಹೇಳ್ಬೋದಾ ನೀವು? ಸುಭಾಷಿತ ಸಂದರ್ಭದಲ್ಲಿ ಪ್ರಶ್ನೆಗೊಂದು ಉತ್ತರ, ದಿನಕ್ಕೊಂದು ಚಿತ್ರ, ಪ್ರಶ್ನೆಗೊಂದು ಉತ್ತರ, ಪ್ರಶ್ನೆಗೆ ಒಂದು ಉತ್ತರ, ಓಕೆ, 6 ವಿಷಯಗಳಿಗೆ ಇವತ್ತು ಮಾಡಿಸಿದ್ರಾ? ಹೌದು ಸರ್. ಇವತ್ತು ಯಾವ ಸಬ್ಜೆಕ್ಟ್ ಮಾಡಿಸಿದ್ರು? ಸೈನ್ಸ್. ಇರ್ಲಿ ಬಿಡಿ, ಪರವಾಗಿಲ್ಲ. ಪುಸ್ತಕಗಳನ್ನ ಪ್ರತಿದಿನ ಸರ್, ಓಕೆ, ಅದು ರೊಟೇಟ್ ಆಗ್ತದೆ. ಆಮೇಲೆ ಏನ್ ಮಾಡಿಸ್ತಾ ಇದ್ರಿ? ದಿನಕ್ಕೊಂದು ಚಿತ್ರ ಅಂತ ಹೇಳಿ ವಿಜ್ಞಾನದ ದಿನಕ್ಕೊಂದು ಚಿತ್ರ ಬಿಡಿಸ್ತಾ ಇದ್ದೀರಾ? ಏನ್ ಕಾನ್ಸೆಪ್ಟ್ ಸರ್ ಅದು?
ಅದು ಮಕ್ಕಳಿಗೆ ನಮ್ಮ ಶಾಲೆ ನಮ್ಮ ಸಿಲೆಬಸ್ನಾಗ ಇರ್ತಕ್ಕಂಥ ಎಲ್ಲಾ ಚಿತ್ರಗಳು ಬರಬೇಕು ಅಂತ ಹೇಳಿ ದಿನಕ್ಕೊಂದು ಚಿತ್ರ ಅಂತ ಹೇಳಿ ಒಬ್ಬೊಬ್ಬ ಹುಡುಗ ಒಂದೊಂದು ಚಿತ್ರ ಡೈಲಿ ಬರೀತಾನೆ. ಅದರಲ್ಲಿ 6 ಭಾಗ ಮಾಡಿದೀವಿ ಸರ್. ಓಕೆ. ನಮ್ಮ 3 ಬೋರ್ಡ್ ಇದೆ ಹೊರಗಡೆ, ಅದರಲ್ಲಿ 6 ಚಿತ್ರನ ಡೈಲಿ 6 ಹುಡುಗರು ಬರೀಬೇಕು ಸರ್. ಆ ಟೈಪ್ ಮಾಡಿದೀವಿ. ಮತ್ತೆ ಮನೆಯಲ್ಲೂ ಕೂಡ ಅವರು ದಿನಕ್ಕೊಂದು ಚಿತ್ರ ಅಂತ ಹೇಳಿ. ಅದು ಬಿಡಿಸಿರೋದು ಏನಾದ್ರು ನಿಮ್ಮ ಹತ್ರ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು ಅಂತ ಶುರು ಮಾಡಿ. ಓಕೆ ಓಕೆ ಡನ್ ಸರ್. ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಏನಾದ್ರು ಇನೋವೇಟಿವ್ ಆಗಿ SLC ಇಂಪ್ರೂವ್ಮೆಂಟ್ಗೆ ನಾವು ಮಕ್ಕಳಿಗೆ ಅದರಲ್ಲಿ ಉತ್ತಮ ಬರವಣಿಗೆ ಯಾರು ಮಾಡಿದಾರೋ ಮಾಡಬೇಕಾಗಿದೆಯೋ ಅವ್ರನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ ಸರ್. ಇನ್ನು ಓದೋದ್ರಲ್ಲಿ ಯಾರು ಇನ್ನು ಓದಬೇಕು ಕಡಿಮೆ ಇನ್ನು ಕ್ಲೀನ್ ಓದೋಕೆ ಬರಲ್ಲ ಅಂಥವು ಲಿಸ್ಟ್ ಮಾಡ್ಕೊಂಡಿದ್ವಿ ಸರ್. ಆಮೇಲೆ ಕರ್ನಾಟಕ ಮ್ಯಾಪು, ಇಂಡಿಯನ್ ಮ್ಯಾಪು ಎಲ್ಲವನ್ನು ನಾವು ಪ್ರತಿದಿನ ಬಿಡಿಸ್ಕೊಂಡು ಬರೋಕ್ಕೆ ಹೇಳಿದ್ವಿ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಮಾಡಿದ್ವಿ ಸರ್. ಹೇಳಿ ನಿಮ್ಮದು. ಗಣಿತ ಶಿಕ್ಷಕರು ಶ್ರೀಮಪ್ಪ ಸಾರ್ತಿ ಅಂತ ಹೇಳಿ ನಾವು ಇನೋವೇಟಿವ್ ಆಗಿ ಅಂದರೆ ದಿನಕ್ಕೆ 2 ಲೆಕ್ಕ ಪ್ರಾಕ್ಟೀಸ್ ಮಾಡಿ ಸಪ್ರೇಟ್ ಅದಕ್ಕಾಗಿ ನೋಟ್ಸ್ ಇಟ್ಟಿದ್ದೀವಿ ಸರ್. ಅದು ದಿನ 2 ಲೆಕ್ಕ ಇದೆಯಾ ಬುಕ್ ಇದ್ರೆ ತರಿಸಿ ನೋಡೋಣ. ಇದೇನು ದಿನಕ್ಕೊಂದು ಪ್ರಶ್ನೆನಾ? ದಿನಕ್ಕೆ ಯಾರು ಇದು ಮಾಡ್ತಾ ಇರೋದು? ಬೆಳಿಗ್ಗೆ ನೀವು ಪ್ರೇಯರಲ್ಲಿ. ಓಕೆ ಓಕೆ. ಯಾವ್ಯಾವುದು? 3 ಕ್ಲಾಸ್ಗೆನಾ? ಅಂದ್ರೆ ಇದನ್ನ ಯಾವ ರೀತಿ ಮಾಡಿಸ್ತೀರಾ? ಇದನ್ನ ಅಂದ್ರೆ ಮಕ್ಕಳಿಗೆ ಮೊದಲನೇ ಹೇಳಿರ್ತೀರಾ ಅಥವಾ ಸುಮ್ಮನೆ ಸರ್ಪ್ರೈಸ್ ಆಗಿ ಕ್ವಶನ್ ಕೇಳ್ತೀರಾ? ನೆಕ್ಸ್ಟ್ ಡೇ ಇನ್ನೊಬ್ಬ ಹುಡುಗ ಮಾಡ್ತಾನೆ. ಬುಕ್ಸ್ ಇನ್ನೊಬ್ಬರಿಗೆ ಪಾಸ್ ಮಾಡಿರ್ತೀವಿ, ಅವರು ನೆಕ್ಸ್ಟ್ ಡೇ ಅವನು ಹೇಳ್ತಾರೆ. ಓಕೆ. ಈ ವರ್ಷ ವಿದ್ಯಾರ್ಥಿಗಳು ಭಾಗವಹಿಸಿದಾಗ. ಓಕೆ ಓಕೆ. ಈ ವರ್ಷ SSLCಗೆ ನೀವೇನಾದ್ರು ಸ್ಪೆಷಲ್ ಕ್ಲಾಸ್ಗಳನ್ನು ಮಾಡೋವಂಥದ್ದು ಆ ಥರದ್ದು ಏನಾದ್ರು ಇನಿಷಿಯೇಷನ್ ತಗೊಂಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಆಲ್ರೆಡಿ? ಡೈಲಿ 1 ಅವರ್ ಎಕ್ಸ್ಟ್ರಾ ಏನಾದ್ರು ಮಾಡ್ತಾ ಇದ್ದೀರಾ ಅಥವಾ ರೆಗ್ಯುಲರ್ 9 ಗಂಟೆಯಿಂದನೇ? 1 ಅವರ್ ಮುಂಚೆ. ಎವ್ರಿ ಡೇ. ಅಂದ್ರೆ 9 ಗಂಟೆಗೆ ಯಾರು ಸಬ್ಜೆಕ್ಟ್ ನ ತಗೊಂತಾರೆ? ಅಂದ್ರೆ ಟೈಮ್ ಟೇಬಲ್. ಯೂಶುವಲ್ ನಿಮ್ ಸ್ಕೂಲ್ ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಗೆ? 10 ಗಂಟೆಗೆ. ಆದ್ರೆ 9 ಗಂಟೆಗೆ ನೀವು ಬಂದ್ಬಿಟ್ಟು ಡೈಲಿ ಒಬ್ಬ ಶಿಕ್ಷಕರು ಅದನ್ನೇನು ಮಾಮೂಲಿ ಲೆಸನ್ ಮಾಡ್ತೀರಾ ಅಥವಾ ನೀವು ಅಂದ್ರೆ ನಾನು ನಿಮ್ಗೆ ಕೇಳ್ತಿದ್ದೀನಿ, ಎವ್ರಿ ಡೇ ಒಬ್ಬೊಬ್ರು ಮಾಡ್ತೀರಾ ಅಥವಾ ಎವ್ರಿ ಡೇ ಒಬ್ಬೊಬ್ರು ಟೈಮ್ ಟೇಬಲ್ ಹಾಕೊಂಡಿದ್ದೀರಾ? ಹೇಳಿ. ಮಂಜುನಾಥ್ MD ಅಂತೇಳಿ ಕನ್ನಡ ಅಧ್ಯಾಪಕರು. ಒಂದು ವಿಶೇಷವಾಗಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೀನಿ ಸರ್. ಪ್ರತಿ ಶನಿವಾರ 10ನೇ ಕ್ಲಾಸ್ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೀನಿ. ಮಕ್ಕಳೇ ನಡೆಸ್ಕೊಡ್ತಾರೆ ಸರ್. ಫಸ್ಟ್ ನಾನು ನಡೆಸ್ಕೊಟ್ಟಿದ್ದೆ, ಅದನ್ನ ನೋಡ್ಕೊಂಡು ಮಕ್ಕಳೇ ನಡೆಸ್ಕೊಡ್ತಾರೆ. ಅಂದ್ರೆ ವಿಜೇತ ತಂಡ ನಡೆಸ್ಕೊಡುತ್ತೆ. ವಿಶೇಷ ಏನಂದ್ರೆ ಸರ್, ಒಂದು ತಂಡದಲ್ಲಿ 6 ಜನ ಇದ್ದಾರೆ. ಈಕೆಗೆ 60 ಅಂಕ. ಓಕೆ.